ಅಲ್ಲು ಅರ್ಜುನ್ ಅಭಿಮಾನಿಗಳು ನಿನ್ನೆ ಬೆಚ್ಚಿ ಬಿದ್ದಿದ್ರು. ತಮ್ಮ ನೆಚ್ಚಿನ ನಟ ಅರೆಸ್ಟ್ ಆಗಿದ್ದನ್ನ ಕಂಡು ಆತಂಕಗೊಂಡ್ರು. ಆದರೆ ಬೆಳಗ್ಗೆ ಕವಿದಿದ್ದ ಆತಂಕದ ಕರಿಮೋಡ ಸಂಜೆ ಹೊತ್ತಿಗೆ ಕರಗಿ ಹೋಗಿತ್ತು. ಅಲ್ಲು ಅಂದರ್ ಸ್ಟೋರಿ ನಿಮ್ಮ ಮುಂದೆ. ಪುಷ್ಪ ಬೆಳಿಗ್ಗೆ ಅಂದರ್ ಸಂಜೆ ಬಾಹರ್. ಜಾಮೀನು ಸಿಕ್ಕರು ಸೋಮವಾರ ಬಿಡುಗಡೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ ಮಹಿಳೆಯ ಕೇಸ್ ಅಲ್ಲು ಅರ್ಜುನ್ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಪ್ರಕರಣದ ಸಂಬಂಧ ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿತ್ತು. ಕೊನೆಗೆ ಪುಷ್ಪ ಸ್ಟಾರ್ ಬೀಸೋದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ. ತುರ್ತು ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ನಾಂಪಲ್ಲಿ ಕೋರ್ಟ್ ಕೊಟ್ಟ ಆದೇಶಕ್ಕೆ ತಡೆ ನೀಡಿ 4 ವಾರಗಳ ಮಧ್ಯಂತರ ಜಾಮೀನು ನೀಡಿ ಆದೇಶ ನೀಡಿದೆ. ಬಂಧನವಾಗಿ ಕ್ಷಣಾರ್ಧದಲ್ಲೇ ಜಾಮೀನು ಸಿಕ್ಕರೂ ಅಲ್ಲು ಅರ್ಜುನ್ಗೆ ಬಿಡುಗಡೆಯ ಭಾಗ್ಯ ಮಾತ್ರ ಜಾಮೀನು ಸಿಕ್ಕ ವೇಗದಲ್ಲೇ ರಿಲೀಸ್ ಆಗಲಿಲ್ಲ. ಹಾಗಿದ್ರೆ ನಿನ್ನೆ ಇಡೀ ದಿನ ಏನೇನಾಯಿತು ಅನ್ನೋದನ್ನು ನೋಡೋದಾದ್ರೆ, ಬೆಳಿಗ್ಗೆ ಅರೆಸ್ಟ್, ಸಂಜೆ ಬೇಲ್. ನಿನ್ನೆ ಬೆಳಿಗ್ಗೆ 11:45ಕ್ಕೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. 12 ಗಂಟೆಗೆ ಅರೆಸ್ಟ್ ಮಾಡೋದಾಗಿ ತಿಳಿಸಿದ್ರು. 12:10ಕ್ಕೆ ಬೆಡ್ರೂಮ್ನಲ್ಲಿ ಬಂಧಿಸ್ತೀರಾ ಅಂತ ಅಲ್ಲು ಅರ್ಜುನ್ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಬಳಿಕ 12:15ಕ್ಕೆ ಪೊಲೀಸರು ನಟನನ್ನ ಬಂಧಿಸ್ತಾರೆ. ಮಧ್ಯಾಹ್ನ 1:15ಕ್ಕೆ ರಿಮ್ಯಾಂಡ್ ರೂಮ್ ಸಿದ್ಧಪಡಿಸಿದ್ದ ಪೊಲೀಸರು 2:10ಕ್ಕೆ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. 2:50ಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬಳಿಕ 3:25ಕ್ಕೆ ಕೋರ್ಟ್ಗೆ ಮುಂದೆ ಅಲ್ಲು ಅರ್ಜುನ್ರನ್ನ ಪೊಲೀಸರು ಹಾಜರುಪಡಿಸಿದರು. ನಂತರ ಸಂಜೆ 5:45ಕ್ಕೆ ಹೈದರಾಬಾದ್ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರು ಮಾಡಿತು. ಇನ್ನು ಪೊಲೀಸರು ಮನೆಗೆ ಬಂದಾಗ ಸ್ನೇಹಾ ರೆಡ್ಡಿ ಆತಂಕಗೊಂಡಿದ್ರು. ಪತಿ ಅಲ್ಲು ಅರ್ಜುನ್ರನ್ನ ಪೊಲೀಸರು ಬಂಧಿಸ್ತಾ ಇದ್ದಂತೆಯೇ ಕಣ್ಣೀರಿಟ್ರು. ಆಗ ಅಲ್ಲು ಅರ್ಜುನ್ ಪತ್ನಿಯ ಭುಜ ತಟ್ಟಿ ಧೈರ್ಯ ನೀಡಿದ್ರು. ಜೊತೆಗೆ ಮುತ್ತಿಟ್ಟು ಅಳಬೇಡ ಅಂತ ಹೇಳಿದ್ರು. ಚಿಕ್ಕಡಪಲ್ಲಿ ಪೊಲೀಸರು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಗಾಂಧಿ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ವಾದ ಕೇಳಿದ ನ್ಯಾಯಮೂರ್ತಿಗಳು ಕೇಸ್ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನನ್ನು ನೀಡಿದರು. ನನ್ನ ಮಗ ಅಲ್ಲು ಅರ್ಜುನ್ ಫ್ಯಾನ್. ಪುಷ್ಪ 2 ಸಿನಿಮಾ ನೋಡಬೇಕು ಅಂದಿದ್ದಕ್ಕೆ ಸಂಧ್ಯಾ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದೆ. ಆದರೆ ಅಲ್ಲು ಅರ್ಜುನ್ಗೂ ಕೇಸ್ಗೂ ಸಂಬಂಧವೇ ಇಲ್ಲ. ನಾನ್ ಬೇಕಾದ್ರೆ ಕೇಸ್ ವಾಪಸ್ ಪಡೆಯುತ್ತೇನೆ ಅಂತ ಮೃತ ಮಹಿಳೆ ರೇವತಿ ಪತಿ ಭಾಸ್ಕರ್ ಹೇಳಿದ್ದಾರೆ. ಇದರೊಂದಿಗೆ ಪ್ರಕರಣ ಸುಖಾಂತ್ಯವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಅಲ್ಲು ಅರ್ಜುನ್ ಅಭಿಮಾನಿಗಳು ನಿನ್ನೆ ಬೆಚ್ಚಿ ಬಿದ್ದಿದ್ರು. ತಮ್ಮ ನೆಚ್ಚಿನ ನಟ ಅರೆಸ್ಟ್ ಆಗಿದ್ದನ್ನ ಕಂಡು ಆತಂಕಗೊಂಡ್ರು. ಆದರೆ ಬೆಳಗ್ಗೆ ಕವಿದಿದ್ದ ಆತಂಕದ ಕರಿಮೋಡ ಸಂಜೆ ಹೊತ್ತಿಗೆ ಕರಗಿ ಹೋಗಿತ್ತು. ಅಲ್ಲು ಅಂದರ್ ಸ್ಟೋರಿ ನಿಮ್ಮ ಮುಂದೆ. ಪುಷ್ಪ ಬೆಳಿಗ್ಗೆ ಅಂದರ್ ಸಂಜೆ ಬಾಹರ್. ಜಾಮೀನು ಸಿಕ್ಕರು ಸೋಮವಾರ ಬಿಡುಗಡೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ ಮಹಿಳೆಯ ಕೇಸ್ ಅಲ್ಲು ಅರ್ಜುನ್ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಪ್ರಕರಣದ ಸಂಬಂಧ ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿತ್ತು. ಕೊನೆಗೆ ಪುಷ್ಪ ಸ್ಟಾರ್ ಬೀಸೋದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ. ತುರ್ತು ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ನಾಂಪಲ್ಲಿ ಕೋರ್ಟ್ ಕೊಟ್ಟ ಆದೇಶಕ್ಕೆ ತಡೆ ನೀಡಿ 4 ವಾರಗಳ ಮಧ್ಯಂತರ ಜಾಮೀನು ನೀಡಿ ಆದೇಶ ನೀಡಿದೆ. ಬಂಧನವಾಗಿ ಕ್ಷಣಾರ್ಧದಲ್ಲೇ ಜಾಮೀನು ಸಿಕ್ಕರೂ ಅಲ್ಲು ಅರ್ಜುನ್ಗೆ ಬಿಡುಗಡೆಯ ಭಾಗ್ಯ ಮಾತ್ರ ಜಾಮೀನು ಸಿಕ್ಕ ವೇಗದಲ್ಲೇ ರಿಲೀಸ್ ಆಗಲಿಲ್ಲ. ಹಾಗಿದ್ರೆ ನಿನ್ನೆ ಇಡೀ ದಿನ ಏನೇನಾಯಿತು ಅನ್ನೋದನ್ನು ನೋಡೋದಾದ್ರೆ, ಬೆಳಿಗ್ಗೆ ಅರೆಸ್ಟ್, ಸಂಜೆ ಬೇಲ್. ನಿನ್ನೆ ಬೆಳಿಗ್ಗೆ 11:45ಕ್ಕೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. 12 ಗಂಟೆಗೆ ಅರೆಸ್ಟ್ ಮಾಡೋದಾಗಿ ತಿಳಿಸಿದ್ರು. 12:10ಕ್ಕೆ ಬೆಡ್ರೂಮ್ನಲ್ಲಿ ಬಂಧಿಸ್ತೀರಾ ಅಂತ ಅಲ್ಲು ಅರ್ಜುನ್ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಬಳಿಕ 12:15ಕ್ಕೆ ಪೊಲೀಸರು ನಟನನ್ನ ಬಂಧಿಸ್ತಾರೆ. ಮಧ್ಯಾಹ್ನ 1:15ಕ್ಕೆ ರಿಮ್ಯಾಂಡ್ ರೂಮ್ ಸಿದ್ಧಪಡಿಸಿದ್ದ ಪೊಲೀಸರು 2:10ಕ್ಕೆ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. 2:50ಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬಳಿಕ 3:25ಕ್ಕೆ ಕೋರ್ಟ್ಗೆ ಮುಂದೆ ಅಲ್ಲು ಅರ್ಜುನ್ರನ್ನ ಪೊಲೀಸರು ಹಾಜರುಪಡಿಸಿದರು. ನಂತರ ಸಂಜೆ 5:45ಕ್ಕೆ ಹೈದರಾಬಾದ್ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರು ಮಾಡಿತು.
ಇನ್ನು ಪೊಲೀಸರು ಮನೆಗೆ ಬಂದಾಗ ಸ್ನೇಹಾ ರೆಡ್ಡಿ ಆತಂಕಗೊಂಡಿದ್ರು. ಪತಿ ಅಲ್ಲು ಅರ್ಜುನ್ರನ್ನ ಪೊಲೀಸರು ಬಂಧಿಸ್ತಾ ಇದ್ದಂತೆಯೇ ಕಣ್ಣೀರಿಟ್ರು. ಆಗ ಅಲ್ಲು ಅರ್ಜುನ್ ಪತ್ನಿಯ ಭುಜ ತಟ್ಟಿ ಧೈರ್ಯ ನೀಡಿದ್ರು. ಜೊತೆಗೆ ಮುತ್ತಿಟ್ಟು ಅಳಬೇಡ ಅಂತ ಹೇಳಿದ್ರು. ಚಿಕ್ಕಡಪಲ್ಲಿ ಪೊಲೀಸರು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಗಾಂಧಿ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ವಾದ ಕೇಳಿದ ನ್ಯಾಯಮೂರ್ತಿಗಳು ಕೇಸ್ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನನ್ನು ನೀಡಿದರು. ನನ್ನ ಮಗ ಅಲ್ಲು ಅರ್ಜುನ್ ಫ್ಯಾನ್. ಪುಷ್ಪ 2 ಸಿನಿಮಾ ನೋಡಬೇಕು ಅಂದಿದ್ದಕ್ಕೆ ಸಂಧ್ಯಾ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದೆ. ಆದರೆ ಅಲ್ಲು ಅರ್ಜುನ್ಗೂ ಕೇಸ್ಗೂ ಸಂಬಂಧವೇ ಇಲ್ಲ. ನಾನ್ ಬೇಕಾದ್ರೆ ಕೇಸ್ ವಾಪಸ್ ಪಡೆಯುತ್ತೇನೆ ಅಂತ ಮೃತ ಮಹಿಳೆ ರೇವತಿ ಪತಿ ಭಾಸ್ಕರ್ ಹೇಳಿದ್ದಾರೆ. ಇದರೊಂದಿಗೆ ಪ್ರಕರಣ ಸುಖಾಂತ್ಯವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲು ಅರ್ಜುನ್ ಅಭಿಮಾನಿಗಳು ನಿನ್ನೆ ಬೆಚ್ಚ ಬಿದ್ದಿದ್ರು. ತಮ್ಮ ನೆಚ್ಚಿನ ನಟ ಅರೆಸ್ಟ್ ಆಗಿದ್ದನ್ನ ಕಂಡು ಆತಂಕಗೊಂಡ್ರು. ಆದರೆ ಬೆಳಗ್ಗೆ ಕವಿದಿದ್ದ ಆತಂಕದ ಕರಿಮೋಡ ಸಂಜೆ ಹೊತ್ತಿಗೆ ಕರಗಿ ಹೋಗಿತ್ತು. ಅಲ್ಲು ಅಂದರ್ ಸ್ಟೋರಿ ನಿಮ್ಮ ಮುಂದೆ. ಪುಷ್ಪ ಬೆಳಿಗ್ಗೆ ಅಂದರ್, ಸಂಜೆ ಬಾಹರ್. ಜಾಮೀನು ಸಿಕ್ಕರು ಸೋಮವಾರ ಬಿಡುಗಡೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ ಮಹಿಳೆಯ ಕೇಸ್ ಅಲ್ಲು ಅರ್ಜುನ್ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಪ್ರಕರಣದ ಸಂಬಂಧ ಅಲ್ಲು ಅರ್ಜುನ್ ಅರೆಸ್ಟ್ ಆದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿತ್ತು. ಕೊನೆಗೆ ಪುಷ್ಪ ಸ್ಟಾರ್ ಬೀಸೋದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ. ತುರ್ತು ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ನಾಂಪಲ್ಲಿ ಕೋರ್ಟ್ ಕೊಟ್ಟ ಆದೇಶಕ್ಕೆ ತಡೆ ನೀಡಿ 4 ವಾರಗಳ ಮಧ್ಯಂತರ ಜಾಮೀನು ನೀಡಿ ಆದೇಶ ನೀಡಿದೆ. ಬಂಧನವಾಗಿ ಕ್ಷಣಾರ್ಧದಲ್ಲೇ ಜಾಮೀನು ಸಿಕ್ಕರೂ ಅಲ್ಲು ಅರ್ಜುನ್ಗೆ ಬಿಡುಗಡೆಯ ಭಾಗ್ಯ ಮಾತ್ರ ಜಾಮೀನು ಸಿಕ್ಕ ವೇಗದಲ್ಲೇ ರಿಲೀಸ್ ಆಗಲಿಲ್ಲ. ಹಾಗಿದ್ರೆ ನಿನ್ನೆ ಇಡೀ ದಿನ ಏನೇನಾಯಿತು ಅನ್ನೋದನ್ನು ನೋಡೋದಾದ್ರೆ, ಬೆಳಿಗ್ಗೆ ಅರೆಸ್ಟ್, ಸಂಜೆ ಬೇಲ್. ನಿನ್ನೆ ಬೆಳಿಗ್ಗೆ 11:45ಕ್ಕೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. 12 ಗಂಟೆಗೆ ಅರೆಸ್ಟ್ ಮಾಡೋದಾಗಿ ತಿಳಿಸಿದ್ರು. 12:10ಕ್ಕೆ ಬೆಡ್ರೂಮ್ನಲ್ಲಿ ಬಂಧಿಸ್ತೀರಾ ಅಂತ ಅಲ್ಲು ಅರ್ಜುನ್ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಬಳಿಕ 12:15ಕ್ಕೆ ಪೊಲೀಸರು ನಟನನ್ನ ಬಂಧಿಸ್ತಾರೆ. ಮಧ್ಯಾಹ್ನ 1:15ಕ್ಕೆ ರಿಮ್ಯಾಂಡ್ ರೂಮ್ ಸಿದ್ಧಪಡಿಸಿದ ಪೊಲೀಸರು 2:10ಕ್ಕೆ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. 2:50ಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬಳಿಕ 3:25ಕ್ಕೆ ಕೋರ್ಟ್ಗೆ ಮುಂದೆ ಅಲ್ಲು ಅರ್ಜುನ್ರನ್ನ ಪೊಲೀಸರು ಹಾಜರುಪಡಿಸಿದರು. ನಂತರ ಸಂಜೆ 5:45ಕ್ಕೆ ಹೈದರಾಬಾದ್ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ಜಾಮೀನು ಮಂಜೂರು ಮಾಡಿತು. ಇನ್ನು ಪೊಲೀಸರು ಮನೆಗೆ ಬಂದಾಗ ಸ್ನೇಹಾ ರೆಡ್ಡಿ ಆತಂಕಗೊಂಡಿದ್ರು. ಪತಿ ಅಲ್ಲು ಅರ್ಜುನ್ರನ್ನ ಪೊಲೀಸರು ಬಂಧಿಸ್ತಾ ಇದ್ದಂತೆಯೇ ಕಣ್ಣೀರಿಟ್ರು. ಆಗ ಅಲ್ಲು ಅರ್ಜುನ್ ಪತ್ನಿಯ ಭುಜ ತಟ್ಟಿ ಧೈರ್ಯ ನೀಡಿದ್ರು. ಜೊತೆಗೆ ಮುತ್ತಿಟ್ಟು ಅಳಬೇಡ ಅಂತ ಹೇಳಿದ್ರು. ಚಿಕ್ಕಡಪಲ್ಲಿ ಪೊಲೀಸರು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಗಾಂಧಿ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ವಾದ ಕೇಳಿದ ನ್ಯಾಯಮೂರ್ತಿಗಳು ಕೇಸ್ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನನ್ನು ನೀಡಿದರು. ನನ್ನ ಮಗ ಅಲ್ಲು ಅರ್ಜುನ್ ಫ್ಯಾನ್. ಪುಷ್ಪ 2 ಸಿನಿಮಾ ನೋಡಬೇಕು ಅಂದಿದ್ದಕ್ಕೆ ಸಂಧ್ಯಾ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದೆ. ಆದರೆ ಅಲ್ಲು ಅರ್ಜುನ್ಗೂ ಕೇಸ್ಗೂ ಸಂಬಂಧವೇ ಇಲ್ಲ. ನಾನ್ ಬೇಕಾದ್ರೆ ಕೇಸ್ ವಾಪಸ್ ಪಡೆಯುತ್ತೇನೆ ಅಂತ ಮೃತ ಮಹಿಳೆ ರೇವತಿ ಪತಿ ಭಾಸ್ಕರ್ ಹೇಳಿದ್ದಾರೆ. ಇದರೊಂದಿಗೆ ಪ್ರಕರಣ ಸುಖಾಂತ್ಯವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.